ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಸಾಮಾಜಿಕ ಕರ್ತರಿಗೆ ನ್ಯಾಯ ಸಿಗಲ್ಲ ಅಂದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನ್ಯಾಯ ಕೇಳೋದು ಯಾರಿಗಾದರೂ ಅಂತ ನಮಗೆ ಈಗ ನ್ಯಾಯಾಲಯಕ್ಕೆ ನಾವು ಪ್ರಶ್ನೆ ಮಾಡೋವಂಥ ಅನಿವಾರ್ಯದ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತಾ ಇದೆ. ಉದಾಹರಣೆಗೆ ದಿನಾಂಕ 12/2/2026 ನನ್ನ ಅಂಗಡಿಗೆ ಒಬ್ಬ ಬಂದು ಆಗಂತುಕ ಪರಿಚಯ ಇಲ್ಲದವನು ಒಂದು ಬಾಷ್ ಇನ್ಸ್ಟ್ರೂಮೆಂಟನ್ನು ಪರ್ಚೇಸ್ ಮಾಡಿ ಫೋನ್ಪೇ ಮುಖಾಂತರ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಫ್ರಾಡ್ ಮಾಡಿ ಹೋಗಿರ್ತಾನೆ. ಅದನ್ನು ಸಕ್ಸಸ್ಫುಲ್ ಅಂತ ತೋರಿಸಿ ಹುಡುಗರ ಹತ್ರ ಯಾಮಾರಿಸಿ ಹೋಗಿರ್ತಾನೆ. ಅದ್ರ ಬಗ್ಗೆ ನಾನು ಬೆಂಗಳೂರು ನಗರದಾದಂಥ ನಮ್ಮ ಕುಮಾರಸ್ವಾಮಿ ಪೊಲೀಸ್ನವರಿಗೆ ನಾನು ದೂರನ್ನು ದಾಖಲೆ ಮಾಡಿದ್ದೆ. ಆದರೆ 12/2/2022 ಆಲ್ಮೋಸ್ಟ್ ಇವಾಗ 4ನೇ ತಿಂಗಳು ನಡೀತಾ ಇದೆ. ಆಲ್ಮೋಸ್ಟ್ 2 ತಿಂಗಳಾಗ್ತಾ ಇದೆ. ಆ ಹಾಗಂತಕನನ್ನು ಪೊಲೀಸ್ನವರು ಹಿಡಿತಾ ಇಲ್ಲ. ಕಾರಣ ಗೊತ್ತಾಗ್ತಾ ಇಲ್ಲ. ಅಥವಾ ಹಿಡಿದು ಇವರು ಏನಾದರೂ ಮಾತುಕತೆ ಆಡ್ಕೊಂಡಿದ್ದಾರಾ ಅಥವಾ ಏನು ಅಂತ ನನಗೆ ಯಾವುದೂ ಗೊತ್ತಲ್ಲ. ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಆ ಸಂಬಂಧಪಟ್ಟ ಅಧಿಕಾರಿಗೆ ನಾನು ದೂರವಾಣಿ ಕರೆ ಮಾಡಿ ನಾನು ನಿಮ್ಗೆ ಆಡಿಯೋ ರೆಕಾರ್ಡ್ನ ನಿಮಗೆ ಕೇಳಿಸ್ತೀನಿ. ಅವ್ರು ಹೇಳ್ತಾರೆ, ಸರ್ ಏನು ಮಾಡ್ತೀರಾ ಇದ್ರ ಮುಂದೆ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರಂದರೆ, ಅವರು ಸರ್ ನಾವು ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಆರಿಕೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ನನಗೆ ವಿಧಿ ಇಲ್ಲ, ನಾನು ಅದನ್ನು PCR ಹಾಕ್ಕೊಳ್ತೀನಿ ಸರ್ ಅಂತ ಹೇಳಿದ್ರೆ ಹಾಕ್ಕೊಳ್ಳಿ ಅಂತಾರೆ. ನಮ್ಮ ಗೃಹ ಸಚಿವರು ಪರಮೇಶ್ವರ್ ಹೇಳ್ತಾರೆ, ಸಾಕಷ್ಟು ನಾವು ಸಾರ್ವಜನಿಕ ನ್ಯಾಯ ಕೊಡ್ತಾ ಇದ್ದೀವಿ, ನಮ್ಮ ಪೊಲೀಸರು ಅಗರಿಗಳು ಕಷ್ಟಪಡ್ತಾ ಇದ್ದಾರೆ, ಸಾರ್ವಜನಿಕ ಹೇಳಿದ ತಕ್ಷಣ ಎಲ್ಲ ಕೆಲಸ ಮಾಡ್ತಾರೆ. ಆದರೆ ಈ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಆ ಪೊಲೀಸ್ PSI ಆ ವ್ಯಕ್ತಿಗೆ ನಾನು ಕೇಳಿದಾಗ, ಸರ್ ಒಂದು ವೇಳೆ ನನ್ನ ಅಂಗಡಿಯಲ್ಲಿ ಏನಾದರೂ ಒಂದು ಅಚಾತುರ್ಯವಾಗಿ ಅವನು ಮರ್ಡರ್ ಮಾಡೋಗಿದ್ರೆ ಆಗ ನೀವು ಅವ್ರನ್ನ ಹಿಡಿತಾ ಇಲ್ವಂದ್ರೆ ಹಿಡಿತೀವಿ ಅಂತಾರೆ. ಮತ್ತು ಇದನ್ನು ಯಾಕೆ ಹಿಡಿತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಹಾಗಾದರೆ ಸಾಕಷ್ಟು ಪೊಲೀಸ್ನವರಿಗೆ ಈ ರೀತಿ ಹಾರಿಕೆ ಉತ್ತರಗಳು, ಕಾನೂನು ಭಯವಿಲ್ಲದೆ ಕೆಲಸ ಮಾಡಿಕೊಂಡು ಸರ್ಕಾರ ಸಂಬಳ ತಿನ್ಕೊಂಡು ಏನೂ ಸಾರ್ವಜನಿಕರಿಗೆ ಪ್ರಯೋಜನ ಇಲ್ಲದೆ ಒಂದು LPT ಮಾಡ್ತಾರೆ, ಇಲ್ಲ ಅಂದರೆ ಒಂದು NCR ಮಾಡ್ತಾರೆ. ಆ 1 ತಿಂಗಳು 2 ತಿಂಗಳು ನೋಡ್ತಾರೆ, ಪಾರ್ಟಿ ಸ್ಟ್ರಾಂಗ್ ಇಲ್ಲ ಅಂದರೆ ಕೇಸ್ ಮುಚ್ಚಿಬಿಟ್ಟು ಹಾಕ್ತಾರೆ. ಇದು ಈಗಿನ ಪರಿಸ್ಥಿತಿ ಪೊಲೀಸ್ ಸ್ಟೇಷನಲ್ಲಿ ನಡೀತಕ್ಕಂಥ ಕೆಲವು ಪೊಲೀಸ್ ಸ್ಟೇಷನಲ್ಲಿ ಈ ಥರ ನಡೀತಾ ಇದೆ. ಮತ್ತು ಸಾಮಾನ್ಯವಾದ ಜನರು ಎಲ್ಲಿ ಹೋಗಬೇಕು? ಅದು 1,000 ರೂಪಾಯಿ ಆಗಲಿ, 1 ಲಕ್ಷ ಆಗಲಿ, 1 ಕೋಟಿ ಕಳ್ತನನೇ. ಇದೇ ರೀತಿ ಲಾಸ್ಟ್ 2022 ಒಂದು ಚೈನ್ಸಾ ಮಿಷನ್ ಕದ್ದೋಯ್ತು. ಇದೇ ಪೊಲೀಸರು ದೂರು ದಾಖಲು ಮಾಡಿದ್ದೆ. ಆದರೆ ಇಲ್ಲಿವರೆಗೂ ಕೂಡ ನನಗೆ ನ್ಯಾಯ ಸಿಗಲಿಲ್ಲ. ಅದನ್ನು ಮುಚ್ಚಾಕಿದ ಗೊತ್ತಿಲ್ಲ. ಈಗ ನಾನು ಮಾನ್ಯ ನ್ಯಾಯಾಲಯದ ಅವಗಾಹನೆ ತಂದು PCR ಹಾಕ್ಕೊಂಡು ವಕೀಲರನ್ನ ಹಿಡ್ಕೊಂಡು ಖರ್ಚು ಮಾಡಿ ನಾನು ನನ್ನ ನ್ಯಾಯ ಪಡ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸ್ಥಿತಿಗತಿಗಳ ಬಗ್ಗೆ ನಾನು ನ್ಯಾಯಾಲಯದ ಮೊರೆ ಹೋಗಬೇಕಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಬೇಲಿನೇ ಎದ್ದು ಹೊಲ ಮೇಯ್ದಾಗ ನಾವು ನ್ಯಾಯ ಕೇಳೋದಿಲ್ಲಿ. ಪೊಲೀಸ್ನವರ ಕರ್ತವ್ಯ ಏನು? ಇವರು ಪ್ರಮಾಣ ಮಾಡಿ ಬಂದಿರ್ತಾರೆ ಪೊಲೀಸ್ನವರು, ನಾವು ಸಾರ್ವಜನಿಕರ ಸೇವೆಯಲ್ಲಿ ನಮ್ಮ ಜೀವ ಹೋದರೂ ಚಿಂತೆ ಇಲ್ಲ, ನಾವು ಸಾರ್ವಜನಿಕ ಸೇವೆಯಲ್ಲಿ ನಾವು ಏನಾದರೂ ಆ ಕೇಸ್ಗಳನ್ನ ಪತ್ತೆ ಮಾಡ್ತೀವಿ ಅಂತ ಹೇಳ್ತಾರೆ. ಮೇಲಧಿಕಾರಿಗಳಿಗೂ ಒಂದು ರೆಸ್ಪಾನ್ಸಿಬಲ್ ಇಲ್ಲ. ಮೇಲಧಿಕಾರಿಗಳು ಕೂಡ ಬಂದು ಇವರನ್ನು ನೋಡೋದಿಲ್ಲ ಮತ್ತು ಚೆಕ್ ಮಾಡೋದಿಲ್ಲ. ಏನು ಕೇಸ್ಗಳು ಬುಕ್ ಮಾಡಿದ್ರಿ, ಏನು ಕೇಸ್ ಆಗಿದೆ, ಯಾವ್ದು ಇತ್ಯರ್ಥ ಆಗಿದೆ, ಯಾವುದೂ ಮಾಡಲ್ಲ ಇವರು. ಮೇಲಾಧಿಕಾರಿಗಳು ACR ರೂಮಲ್ಲಿ ಇರ್ತಾರೆ, 10:30 11 ಗಂಟೆಗೆ ಬರ್ತಾರೆ, ಸಂಜೆ 5 ಗಂಟೆ ಆಗಿದ ತಕ್ಷಣ ಮನೆಗೆ ಹೋಗ್ತಾ ಇರ್ತಾರೆ. ಇದಕ್ಕೆ ಯಾಕೆ ಪೊಲೀಸ್ ವ್ಯವಸ್ಥೆ ನಮಗೆ ಬೇಕು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಈಗೇ ನಡೆದ್ರೆ ನಮ್ಮ ದೇಶದಲ್ಲಿ ಏನು ಕೇಳೋದು ನಾವು? ಪೊಲೀಸ್ನವರು ಎಲ್ಲ ಕೆಲಸ ಮಾಡ್ತಾರಂತ ಶಬಾಷ್ಗಿರಿ ಕೊಡಿಸ್ಕೊಂಡು ಇವ್ರನ್ನ ತೆಗೆದುಕೊಂಡು ಇವರಿಂದೇ ಸುತ್ತ ಮಾಡಿಕೊಂಡು ಹವಾಲಗಳು ವಸೂಲಿ ಮಾಡ್ಕೊಂಡಿದ್ರೆ ಅವ್ರು ತುಂಬ ಒಳ್ಳೆಯವರು. ನಾವು ಸಾಮಾಜಿಕ ಕಾರ್ಯಕರ್ತರಾಗಿ, ನಾನೊಬ್ಬ RTI ಆಕ್ಟಿವಿಸ್ಟ್ ಆಗಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಬೇರೆ ಎಲ್ಲಿ ಸಾಮಾನ್ಯ ಜನಕ್ಕೆ ಸ್ಟೇಷನ್ಗೆ ಯಾರು ಹೋಗ್ತಾರೆ? ಕೋರ್ಟ್ಗೆ ಹಾಕ್ಕೊಂಡು ವಕೀಲರು ಹಿಡ್ಕೊಂಡು ಸುತ್ತಾಡಿಕೊಂಡು ನಾವು ನ್ಯಾಯ ಪಡ್ಕೋಬೇಕಾ? ನಾವು ಗೊತ್ತಾಗವಲ್ಲ ಈ ಪೊಲೀಸ್ನವರಿಗೆ. ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮತ್ತು ಸಂಬಂಧಪಟ್ಟ ಹೈಯರ್ ಆಫೀಸರ್ಗಳು DCP ACPಗಳು ಮತ್ತು SPಗಳು ಏನು ಮಾಡ್ತಿದ್ದೀರಿ ತಾವು? ಈ ರೀತಿ ನ್ಯಾಯ ಸಿಗಲ್ಲ. ಆ ಸ್ಟೇಷನ್ ಯಾಕೆ ನೀವು ಮುಫ್ಟಿಲಾಗಿ ನೀವು ಅದನ್ನು ಚೆಕ್ ಮಾಡಲ್ಲ? ಕೇಸ್ಗಳ ಬಗ್ಗೆ ಸ್ಟೇಷನ್ ರಾಜಾರೋಷವಾಗಿ ಒಂದು ದಂಧೆ ಥರ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ವಿಡಿಯೋ ಮಾಡ್ಕೊಳ್ಳಿ ಅಂತ. ಯಾವುದನ್ನು ಮಾಡೋಕ್ಕೆ ಅಲೋ ಕೊಡೋದಿಲ್ಲ. ಈಗ ಮೊನ್ನೆ ನೋಡಿದ್ರಲ್ಲ, ನಮ್ಮ ತುಮಕೂರಿನಲ್ಲಿ ಯಾವುದೋ ಒಂದು ಬಹಿರಂಗ ಸಭೆಯಲ್ಲಿ ಒಂದು ಅಹವಾಲು ಕೊಟ್ಟು ಹೋದಾಗ KRS ಪಕ್ಷದವರಿಗೆ ನೀವು ವಿಡಿಯೋ ಮಾಡಬೇಡಿ, ಅವ್ರು ಹಿಡಿದು ಒಳಗಡೆ ಹಾಕಿ ಅಂತ ಹೇಳಿದು ಮೌಖಿಕವಾದ ಒಂದು ಆದೇಶವನ್ನು ನೀಡ್ತೀರಿ ಗೃಹ ಸಚಿವರು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಕಾನೂನು ಇದೆಯಾ? ಸಾರ್ವಜನಿಕ ಬದುಕಬಹುದಾ? ಒಂದು ಕಡೆ ಆಟೋ ಚಾಲಕರು ಗೀಸದೆ ಪರದಾಡಿಕೊಂಡು ಹೆಂಡತಿ ಮಕ್ಕಳು ಭಿಕ್ಷಾ ಬಿಡೋ ಪರಿಸ್ಥಿತಿ ಬರ್ತಾ ಇದ್ದಾರೆ. ಸಾರ್ವಜನಿಕ ಪೊಲೀಸ್ಗಳಿಗೆ ಎದುರ್ಕೊಳ್ತಾ ಇದ್ದಾರೆ. ಈಗಿದ್ದು ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ನ್ಯಾಯಾಲಯ ಮೊರೆ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗುತ್ತೆ? ನ್ಯಾಯಾಲಯಗಳು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಕೇಸುಗಳು ಬಂದಾಗ ಸಂಬಂಧಪಟ್ಟ ಅಧಿಕಾರಿಗಳನ್ನ ತತ್ಕ್ಷಣ ಸೇವೆಯಿಂದ
ಡಿಸ್ಮಿಸ್ ಮಾಡಬೇಕು. ಈಗ ನೋಡಿ ಮೊನ್ನೆ ತಮಿಳ್ನಾಡಲ್ಲಿ ಆಯ್ತಲ್ಲ, 9 ಜನ ಪೊಲೀಸರ ಮರಣದಂಡನೆ ಆಯ್ತಲ್ಲ, ನೇಣು ಕುಣಿಕೆಗೆ ಏರಿಸ್ತದಲ್ಲ. ಖಂಡಿತ ಆ ಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ನಾನು ಬಹಳ ಸಂತೋಷ ಪಡ್ತೇನೆ. ಸಾರ್ವಜನಿಕರ ಪರವಾಗಿ ನ್ಯಾಯ ಎಲ್ಲಿದೆ ಅನ್ನೋದನ್ನು ನಾವು ಪೊಲೀಸರು ಹುಡುಕೊಡ್ಬೇಕು. ಪೊಲೀಸ್ನವರೇ ಬೇಲಿನೇ ಎದ್ದು ಹೊಲ ಮೇಯ್ದಾಗ ನಾವು ಪರಿಸ್ಥಿತಿ ಯಾರು ಕೇಳೋದು? ಕೋರ್ಟ್ಗೆ ಹೋಗಬೇಕು. ಕೋರ್ಟ್ಗೆ ಹೋದರೆ 5 ವರ್ಷ 6 ವರ್ಷ ಸುಮಾರು ಒಂದು 5,000 10,000 ಕೇಸಿಗೆ ನಾನು ಕೆಲಸ ಕಾರ್ಯ ಬಿಟ್ಟು ಅಂಗಡಿ ಬಿಟ್ಟು ಹೋಗಿ ನಾನು ನ್ಯಾಯಾಲಯದ ಮುಖಾಂತರ ನಿಂತ್ಕೋಬೇಕು ಕಟಕಟೆಯಲ್ಲಿ. ಇದು ನನ್ನ ಪರಿಸ್ಥಿತಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ತಕ್ಷಣ ಯಾರು ಈ ಕೇಸನ್ನು ಡಿಟೆಕ್ಟಿವ್ ಮಾಡ್ತಾರೆ, ದಯವಿಟ್ಟು ಇದನ್ನು ಹಿಡಿದು ನ್ಯಾಯ ಕೊಡಿಸ್ಬೇಕಾಗಿ ನಾನು ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ. ನಮಸ್ತೆ, RTI ಆಕ್ಟಿವಿಸ್ಟ್ ನಾಗರಾಜ್. ಸ್ನೇಹಿತರೆ, ಇಡೀ ವಿಶ್ವದಲ್ಲೇ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಿಗೆ, ಅದರಲ್ಲೂ ನಮ್ಮ ಭಾರತ ದೇಶದ ಪೊಲೀಸ್ನವರಿಗೆ ಬಹಳವಾದ ಗೌರವ ಇದೆ ರೀ. ಸಾಕಷ್ಟು ಮಹನೀಯರು ಪೊಲೀಸರು ಹುತಾತ್ಮರಾಗಿದ್ದಾರೆ. ಸಾಕಷ್ಟು ದೇಶಕ್ಕಾಗಿ ಮತ್ತು ರಾಜ್ಯಕ್ಕಾಗಿ ಅವರ ಜೀವಗಳನ್ನೇ ತ್ಯಾಗ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಕರ್ನಾಟಕ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತೀನಿ. ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂತ ಮಹಾನುಭಾವರನ್ನ, ಅಂಥ ಪೊಲೀಸರವರಿದ್ದರು. ಆದರೆ ಇತ್ತೀಚೆಗೆ ಯಾಕೋ ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಬೇಸರ ಆಗುತ್ತೆ ನಾನು ಹೇಳಬೇಕು ಅಂದರೆ ಕೂಡ, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಮತ್ತು RTI ಅಧ್ಯಕ್ಷರಾಗಿ ಸಾಕಷ್ಟು ಸ್ಟೇಷನ್ಗಳಲ್ಲಿ ಸರಿಯಾದ ನ್ಯಾಯ ಸಿಗಲ್ಲ ರೀ. ಯಾಕಂದರೆ ಅವ್ರು ನಡ್ಕೊಳ್ಳೋ ರೀತಿ, ಅವ್ರ ವೇಷಭೂಷಣಗಳು, ಅವ್ರು ಮಾತಾಡುವಂಥ ಶೈಲಿಗಳು ಪಬ್ಲಿಕ್ಕು ಪೊಲೀಸರು ಕಂಡ್ರೆ ಶತ್ರುಗಳ ಥರ ನೋಡುವಂಥ ಪರಿಸ್ಥಿತಿ ಸಾರ್ವಜನಿಕರಿಗೆ ನಿರ್ಮಾಣ ಮಾಡಿಕೊಡ್ತಾರೆ ಕೆಲವು ಪೊಲೀಸ್ನವರು. ಯಾಕೋ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೂ ನಮ್ಮ ಹಾಗೆ ನಿಮ್ಮ ಹಾಗೆ ಸಂಸಾರವಿರ್ತದೆ, ಸಾಕಷ್ಟು ಒತ್ತಡಗಳಿರ್ತದೆ, ಒಪ್ಕೊಳ್ತೀನಿ. ಆದರೆ ಎಷ್ಟೋ ಜನಕ್ಕೆ ಇದನ್ನು ಹೇಳ್ಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ. ಕೆಲವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಸರಿಯಾದ ಒಂದು ಗೌರವ ಕೊಡಲ್ಲ, ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ಅವರು ಉಡಾಫೆ ಉತ್ತರಗಳು, ಸಾಯಾಬರು ಬರಲಿ, ನಮಗೆ ದೊಡ್ಡವರು ಬರಲಿ, ಬರ್ತೀನಿ ನೋಡ್ತೀನಿ, ದೂರುಗಳು ತೊಗೊಳೋದಕ್ಕೆ ಸಾಯಾಬರ ಪರ್ಮಿಷನ್ ತೊಗೋಬೇಕು. ಇಂಥ ಸಂದರ್ಭಗಳು ಸೃಷ್ಟಿ ನಿರ್ಮಾಣವಾಗ್ತಾ ಇದೆ ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ. ಕೆಲವು ಸತ್ಯ ಹೇಳಬೇಕಂದ್ರೆ ಪೊಲೀಸ್ ಠಾಣೆಗಳು ಇತ್ತೀಚೆಗೆ ಒಂದು ಏನು ಹೇಳ್ತೀರಿ ಕೇಂದ್ರ ಬಿಂದು ಥರ ನಿರ್ಮಾಣ ಆಗಿ ಅಲ್ಲಿ ಸೆಟಲ್ಮೆಂಟ್ಗೆ ಜಾಗಗಳಾಗ್ತಾ ಇದೆ. ದುಡ್ಡು ಕೊಡೋರಿಗೆ ಒಂದು ಮರ್ಯಾದೆ, ರಾಜಕೀಯದಿಂದ ಬಂದವ್ರಿಗೊಂಥರ ಮರ್ಯಾದೆ, ಸಾಮಾನ್ಯ ಜನಕ್ಕೊಂದು ಮರ್ಯಾದೆ, ಮತ್ತು ತಪ್ಪು ಮಾಡಿದವ್ರಿಗೊಂದು, ಈ ರೀತಿ ನಾನಾ ವಿಧಗಳಲ್ಲಿ ಪೊಲೀಸ್ನವರು ನೋಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಆ ತಮಿಳುನಾಡಿನಲ್ಲಿ 10 ಜನ ಪೊಲೀಸರು ಸೇರಿಕೊಂಡು ಇಬ್ಬರು ತಂದೆ ಮಗಳನ್ನ ಇಬ್ಬರನ್ನ ಅಮಾಯಕರನ್ನ ಕೊಂದಾಕ್ಬಿಟ್ರು. ನೋಡಿ, ನ್ಯಾಯ ಅನ್ನೋದು ಇದೆ. ಕೇವಲ 5 ವರ್ಷದಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟಿದ್ದಾರೆ. ಅದೇ ಪೊಲೀಸ್ನವರು ಒಬ್ಬರು ಕೊಲಿಗೆ ಒಬ್ಬ ಲೇಡಿ ಆ ತಂದೆ ಮಗನ ವಿರುದ್ಧ ಪರವಾಗಿ ಸಾಕ್ಷಿ ನೀಡಿದ್ದಕ್ಕೆ ಆ ಕೇಸ್ ಗೆಲ್ತು. ಮೋಸ್ಟ್ಲಿ ಆಕೆನೂ ಆಗಿದ್ರೆ ಅಲ್ಲಿ ಕೂಡ ನ್ಯಾಯ ಸಿಗ್ತಾಯಿತ್ತು ಅನ್ನೋ ಗೊತ್ತಿಲ್ಲ. ಆದರೆ ನ್ಯಾಯಮೂರ್ತಿಗಳು ಬಹಳ ಅವರಿಗೆ ಎಷ್ಟು ನೋವಾಗಿರಬೇಕು, ಎಷ್ಟು ಈ ಕೇಸಿನ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಿ ಆ ಕೇಸಿನ ತೀರ್ಪು ಇಡೀ ವಿಶ್ವದಲ್ಲೇ ಪೊಲೀಸರು ಕಪ್ಪು ಚುಕ್ಕಿ ಆಗೋ ರೀತಿಯಲ್ಲಿ, ಪೊಲೀಸರು ಹೆದರ್ಕೋಬೇಕು ಅನ್ನೋ ರೀತಿಯಲ್ಲಿ ತಪ್ಪು ಮಾಡಿದಂಥ ಪೊಲೀಸರಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟಿದ್ದಾರೆ ರೀ. ಇದು ಬರಬೇಕು, ನಮ್ಮ ದೇಶದಲ್ಲಿ ನಮ್ಮ ಕಾನೂನುಗಳು ಬರಬೇಕು, ನಮ್ಮ ರಾಜ್ಯದಲ್ಲಿ ಬರಬೇಕು. ಪೊಲೀಸರು ಕೂಡ ಒಂದು ಮಾನವೀಯತೆಯಿಂದ ಸಾರ್ವಜನಿಕರನ್ನು ಮಾತಾಡಿಸ್ಬೇಕು. ಒಬ್ಬ ಪೊಲೀಸರು ನೆನ್ನೆ ಹೇಳ್ತಾರೆ ಯಾವುದೋ ಒಂದು ವೇಳೆ, ಸರ್ ನೀವು ನಾನು ದೂರು ಕೊಟ್ಟು ಸಾಕಷ್ಟು ದಿನಗಳಾಗಿದೆ, ನೀವು ಅದನ್ನು ಸರಿಯಾದ ತನಿಖೆ ಮಾಡ್ತಾ ಇಲ್ಲ, ದಯವಿಟ್ಟು ತನಿಖೆ ಮಾಡಿಕೊಡಿ ಸರ್, ಇಲ್ಲಾಂದರೆ ನಾನು ಕೋರ್ಟ್ ಮೊರೆ ಹೋಗಿ PCR ಹಾಕಬೇಕಾಗಿದ್ರೆ ಹಾಕ್ಕೊಳ್ಳಿ ಸರ್, PCR ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಒಂಥರ ಖೇದವಾಗಿ ಮಾತಾಡ್ತಾನೆ. ಅಂದರೆ ಅವರಿಗೆ ಕಾನೂನು ಭಯ ಇಲ್ಲ, ನ್ಯಾಯಾಲಯ ಭಯ ಇಲ್ಲ, ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಇಲ್ಲ. ಅಂದರೆ ಆ ಬಟ್ಟೆ ಹಾಕ್ಕೊಂಡಿದ ತಕ್ಷಣ ಇವ್ರಿಗೆ ಏನು ಪವರ್ ಬರುತ್ತೆ? ಸಾರ್ವಜನಿಕರು ಇವ್ರ ತಂದೆನೋ ತಾಯಿನೋ ಅಣ್ಣನೋ ಅಕ್ಕನೋ ತಂಗಿನೋ ಸ್ಟೇಷನ್ ಬಂದಾಗ ಇದೇ ರೀತಿ ನಡ್ಕೊಳ್ತಾರ? ಒಂದು ಒಳ್ಳೆ ಮಾನವೀಯತೆ ಇಲ್ಲದೆ ಅಂತ ಪೊಲೀಸರು ನಮ್ಮ ರಾಜ್ಯದಲ್ಲಿ, ನಮ್ಮ ಸ್ಟೇಷನಲ್ಲಿ ಇತ್ತೀಚೆಗೆ ಸೃಷ್ಟಿ ಆಗ್ತಾ ಇದ್ದಾರೆ. ಕೇವಲ ದುಡ್ಡು 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 ಬಿಟ್ಟರೆ ಬೇರೆ ಏನೂ ಇಲ್ಲ ಇವರಿಗೆ ನ್ಯಾಯ ಬೇಕಿಲ್ಲ. ಅಮಾಯಕರದು ಅಹವಾಲನ್ನ ಸ್ವೀಕಾರ ಮಾಡೋಷ್ಟಂತೂ ಪರಿಜ್ಞಾನ ಇರಲ್ಲ ಇವರಿಗೆ. ಆಮೇಲೆ ಇವರು ಎಲ್ಲಿ ದುಡ್ಡು ಬರುತ್ತೆ ಆ ದುಡ್ಡಿನ ಹಿಂದೆ ಓಡ್ತಾರ್ರಿ. ನಾನು ಮಾನ್ಯ ನ್ಯಾಯಾಲಯ ಇಷ್ಟೇ ಕೇಳ್ಕೊಳ್ಳೋದು, ಸಾಮಾನ್ಯ ಜನ ಇವ್ರನ್ನ ಮಾತಾಡಲಿಕ್ಕೆ ಭಯ ಪಡ್ತಾರೆ. ಇವ್ರ ಮೇಲೆ ಕೇಸ್ ಆಗಬೇಕಂತ ಹೇಳಿದ್ರೆ ಮೇಲಧಿಕಾರಿಗಳಿಂದ ಪರ್ಮಿಷನ್ ತೊಗೋಬೇಕು. ನೋಡಿ, ಎಷ್ಟು ಇವರಿಗೆ ಗೊತ್ತು, ಇವರಿಗೆ ಪರ್ಮಿಷನ್ ಮೇಲಧಿಕಾರಿ ಕೊಡಲ್ಲ ನಮಗೆ. ಯಾಕಂದರೆ ಮೇಲಧಿಕಾರಿಗಳು ಹೀಗೆ ಇರ್ಬೋದೇನೋ, ನಮಗೆ ಸಾರ್ವಜನಿಕ ಗೊತ್ತಾಗಲ್ಲ. ಒಳಗಿನ ಇಂಟರ್ನಲ್ ಅವ್ರೇನೇನು ಮಾತುಕತೆಗಳು ನಡೀತದೆ ನಮ್ಗೆ ಗೊತ್ತಾಗೋದಿಲ್ಲ, ಯಾರಿಗೂ ಬಹಿರಂಗನೂ ಪಡಿಸಲ್ಲ.
ಆ ಸ್ಟೇಷನ್ ಮುಂದೆಗಡೆ ಒಂದು ದೊಡ್ಡದಾಗಿ LED ಸ್ಕ್ರೀನ್ ಹಾಕಿ ಸ್ಟೇಷನ್ ಒಳಭಾಗದಲ್ಲಿ ಏನು ನಡೀತದೆ ಅಂತ ಚಿತ್ರೀಕರಣ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಸ್ಟೇಷನಲ್ಲಿ ಏನು ನಡೀತದೆ ಅಂತ ಸಾರ್ವಜನಿಕ ಗೊತ್ತಾಗ್ತದೆ. ಏನೂ ಗೊತ್ತಾಗಲ್ಲ. ಒಂದು ಅಜ್ಞಾತ ಸ್ಥಳದಲ್ಲಿ ಕರ್ಕೊಂಡೋಗಿ ಹೇಗೆ ತನಿಖೆ ಮಾಡ್ತಾರೆ ಆ ರೀತಿ ಮಾಡ್ತಾರೆ. ಇರಲಿ, ಅವನು ಟೆರರಿಸ್ಟೋ ಬತ್ತಿದ್ರೆ ಅದನ್ನು ಗೋಪ್ಯವಾಗಿಡಲಿ, ಅದು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಸಾರ್ವಜನಿಕರು ಮಾತಾಡುವಂಥ ವಿಧಾನಗಳನ್ನು ಎಲ್ಲ ಸ್ಟೇಷನ್ ಮುಂಭಾಗದಲ್ಲಿ LED ಸ್ಕ್ರೀನ್ ಮುಖಾಂತರ ನೀವು ಮೇಲಧಿಕಾರಿಗಳಿಗೆ ಗೊತ್ತಾಗಬೇಕು ಮತ್ತು ಇಡೀ ನಮ್ಮ ರಾಜ್ಯ ಜನತೆಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿದ್ರೆ ಸಾರ್ವಜನಿಕರು ವಿಡಿಯೋಗಳು ಯಾಕೆ ಮಾಡ್ತಾರ್ರಿ? ಗೃಹ ಸಚಿವರು ಮೊನ್ನೆ ಯಾರೋ KRS ಪಕ್ಷದವರು ಒಂದು ಅಹವಾಲನ್ನು ಕೊಡ್ಲಿಕ್ಕೆ ಹೋದಾಗ ಒಂದು ಕನಿಷ್ಠ ಜ್ಞಾನ ಬೇಡ ಗೃಹ ಸಚಿವರಿಗೆ. ಯಾರ್ಯಾರು ಅಹವಾಲು ಕೊಡಬೇಕಪ್ಪ, ಅವ್ರ ಹತ್ರ ಎಲ್ಲ ಈಸ್ಕೊಳ್ಳಿ, ತೊಗೊಳ್ಳಿ, ನಾನು ನೋಡ್ತೀನಿ ಅಂತ ಹೇಳಿದರೆ ಒಂದು ಮಾತು ಹೇಳಿದರೆ ಸಾಕಷ್ಟು ಆಳು ಕೈಗೆ ಕಾಲಿಗೆ ಆಳುಗಳಿರ್ತಾರೆ, ನೋಡ್ತಾರೆ ಅವರು. ಆ ಒಂದು ಕನಿಷ್ಠ ಜ್ಞಾನ ಹೇಳೋದಕ್ಕೂ ನಿಮಗೆ ಗೃಹ ಸಚಿವರಾಗಿ ಇಲ್ಲ ಅಂದಮೇಲೆ ನೀವು ನಮಗೆ ಯಾಕೆ ಗೃಹ ಸಚಿವರಾಗಬೇಕು ಹೇಳಿ? ಅಧಿಕಾರ ಏನು ಶಾಶ್ವತ ಅಂತ ತಿಳ್ಕೊಂಡಿದ್ದೀರಾ? ಅಧಿಕಾರ ಯಾವತ್ತೂ ಶಾಶ್ವತ ಇರಲ್ಲ. ದಯವಿಟ್ಟು ಈಗಲಾದರೂ ರಾಜ್ಯ ಜನತೆಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಕಾಂಗ್ರೆಸ್ ಸರ್ಕಾರನ ಸಾಕಷ್ಟು ಬಿಟ್ಟಿ ಭಾಗ್ಯಗಳನ್ನು ಬಿಟ್ಟು ದುಡ್ಕೊಳ್ತೀನಿ ಅಂತ ಮಾರ್ಗಗಳನ್ನು ಕಲಿಸಿ ವಿದ್ಯಾದಾನವನ್ನು ಮಾಡಿ ಸಾಕಷ್ಟು ಪ್ರೋತ್ಸಾಹ ಮಾಡಿ ಅವರಿಗೆ ಹಾಸ್ಪಿಟಲ್ನ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ಗಳು ಮಾಡಿ ಸಾರ್ವಜನಿಕ ಏನು ಬೇಕೋ ಅದನ್ನು ಕೊಡೋದು ಬಿಟ್ಟು ನೀವು ಬೇರೆ ಬೇರೆ ಜನಗಳನ್ನು ಒಂಥರ ನಿಶಕ್ತರಾಗಿ ಮಾಡ್ತಾ ಇರೋದು ಸರಿಯಾದ ಮಾರ್ಗ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ ಕೂಡ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ.